ನಮ್ಮದು ಕಾಡ್ದಿಬ್ಬರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಮೊನ್ನೆ 15 ದಿವಸ ಮುಂಚೆ ಸೊಂಪು ಮೋಟ್ರ್ ಎತ್ಕೊಂಡು ಹೋಗೋರೆ. ಇವಾಗ 15 ದಿವ್ಸದ ಮೇಲೆ ನಾರು ಉಣಿದ್ನೆ. ಸೊಂಪು ಮೋಟ್ರ್ ತಂದಾಗಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದಾಕಿದ್ನೆ. ತಂದಾಕ್ಬಿಟ್ಟು ಹೂ ನಾರು ಉಣಿದ್ನೆ. ಅದಕ್ಕೆ ಹೋಗ್ಬಿಟ್ಟು ಬಂಗಾರ ಎತ್ಕೊಂಡೋಗಿ ಹಣಕ್ಕೆ ಬಿಟ್ಟು ಎತ್ಕೊಂಬಂದು ಇದೆಲ್ಲ ಹೂ ನಾರು ಉಣ್ಬಿಟ್ಟು ಲೈಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ಅದು 15 ದಿವಸ ಆಗಿಲ್ಲ. ಇವಾಗ ಇದು ಈ ಕೆಲಸ ಮಾಡವ್ರೆ. ಇವಾಗ ಎಲ್ಲಿಂದ ತಂದಾಕೋದು? ಏನು ಕೆಲಸ ಮಾಡಿದ್ರು? ಎಲ್ಲ ಕಳಿಸ್ಕೊಂಡು ಹೋಗ್ಬಿಟ್ಟವ್ರೆ. ಗಿಲ್ಪುಗಳು ಎಲ್ಲ ವೈರು ಗೀರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ತರಬೇಕಂದ್ರೆ ಒಂದು 45-50 ಸಾವಿರ ಬೇಕು. ₹1 ಕಾಸಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ನೀವೇನು ಮಾಡ್ತಿದ್ರಿ? ಎಲ್ಲಿ ಹೋಗಿದ್ರಿ? ಹಿಂಗೆ ಮಾಡಿದ್ದಾರೆ? ರಾತ್ರಿ ನಾನು ಕೋಲಾರಕ್ಕೆ ಹೋಗಿದ್ನಿ. ಕೋಲಾರದಿಂದ ಬಂದು 8 ಗಂಟೆನಾಗ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಲೈಟಿಂಗ್ ಏನೂ ಇಲ್ಲ, ಎಲ್ಲ ಕಳಿಸ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲೈಟಿಂಗ್ ಬಿಡಬೇಕಂದ್ರೆ ಇಷ್ಟು ದುಡ್ಡು ಬೇಕು. ಯಾರನ್ನ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಇನ್ನೂ ಬಂದೇ ಇಲ್ಲ ಅವ್ರು ಯಾರೂ. ಪೊಲೀಸರು ಯಾರು ಪೊಲೀಸರು ಯಾರೂ ಬಂದಿಲ್ಲ. ಎಷ್ಟು ಕಷ್ಟಪಡ್ತಾರೆ ರೈತರು ಹೂವು ಬೆಳೆಗೆ ಈ ಮಂಜು ಇರೋ ಟೈಮಲ್ಲಿ? ಮಂಜಿರೋ ಟೈಮ್ ಇವಾಗ ಲೈಟಿಂಗ್ ಬಿಡಲೇಬೇಕು. ಬಿಡಿಲ್ಲ ಅಂದರೆ ಬೆಳೆ ಆಗೋದಿಲ್ಲ. ಅದು ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು. ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾರ ಮೇಲೆ ಅನುಮಾನ? ಅನುಮಾನ ಐತೆ. ಇದ್ರೂ ಅವ್ರ ಮೇಲೆ ಇವಾಗ ಕೊಡೋಕ್ಕಾಗಲ್ಲ. ಪ್ರೂಫ್ ಸಿಗಬೇಕು, ಅದು ಇದು ಮಾಡಬೇಕು. ನಮ್ಮದು ಕಾಡ್ದಿಬ್ಬರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಮೊನ್ನೆ 15 ದಿವಸ ಮುಂಚೆ ಸೊಂಪು ಮೋಟ್ರ್ ಎತ್ಕೊಂಡು ಹೋಗೋರೆ. ಇವಾಗ 15 ದಿವ್ಸದ ಮೇಲೆ ನಾರು ಉಣಿದ್ನೆ. ಸೊಂಪು ಮೋಟ್ರ್ ತಂದಾಗಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದಾಕಿದ್ನೆ. ತಂದಾಕ್ಬಿಟ್ಟು ಹೂ ನಾರು ಉಣಿದ್ನೆ. ಅದಕ್ಕೆ ಹೋಗ್ಬಿಟ್ಟು ಬಂಗಾರ ಎತ್ಕೊಂಡೋಗಿ ಹಣಕ್ಕೆ ಬಿಟ್ಟು ಎತ್ಕೊಂಬಂದು ಇದೆಲ್ಲ ಹೂ ನಾರು ಉಣ್ಬಿಟ್ಟು ಲೈಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ಅದು 15 ದಿವಸ ಆಗಿಲ್ಲ. ಇವಾಗ ಇದು ಈ ಕೆಲಸ ಮಾಡವ್ರೆ. ಇವಾಗ ಎಲ್ಲಿಂದ ತಂದಾಕೋದು? ಏನು ಕೆಲಸ ಮಾಡಿದ್ರು? ಎಲ್ಲ ಕಳಿಸ್ಕೊಂಡು ಹೋಗ್ಬಿಟ್ಟವ್ರೆ. ಗಿಲ್ಪುಗಳು ಎಲ್ಲ ವೈರು ಗೀರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ತರಬೇಕಂದ್ರೆ ಒಂದು 45-50 ಸಾವಿರ ಬೇಕು. ₹1 ಕಾಸಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ನೀವೇನು ಮಾಡ್ತಿದ್ರಿ? ಎಲ್ಲಿ ಹೋಗಿದ್ರಿ? ಹಿಂಗೆ ಮಾಡಿದ್ದಾರೆ? ರಾತ್ರಿ ನಾನು ಕೋಲಾರಕ್ಕೆ ಹೋಗಿದ್ನಿ. ಕೋಲಾರದಿಂದ ಬಂದು 8 ಗಂಟೆನಾಗ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಲೈಟಿಂಗ್ ಏನೂ ಇಲ್ಲ, ಎಲ್ಲ ಕಳಿಸ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲೈಟಿಂಗ್ ಬಿಡಬೇಕಂದ್ರೆ ಇಷ್ಟು ದುಡ್ಡು ಬೇಕು. ಯಾರನ್ನ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಇನ್ನೂ ಬಂದೇ ಇಲ್ಲ ಅವ್ರು ಯಾರೂ. ಪೊಲೀಸರು ಯಾರು ಪೊಲೀಸರು ಯಾರೂ ಬಂದಿಲ್ಲ. ಎಷ್ಟು ಕಷ್ಟಪಡ್ತಾರೆ ರೈತರು ಈ ಹೂವು ಬೆಳೆಗೆ ಈ ಮಂಜು ಇರೋ ಟೈಮಲ್ಲಿ? ಮಂಜಿರೋ ಟೈಮ್ ಇವಾಗ ಲೈಟಿಂಗ್ ಬಿಡಲೇಬೇಕು. ಬಿಡಿಲ್ಲ ಅಂದರೆ ಬೆಳೆ ಆಗೋದಿಲ್ಲ. ಅದು ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು. ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾರ ಮೇಲೆ ಅನುಮಾನ ಐತೆ. ಇದ್ರೂ ಅವ್ರ ಮೇಲೆ ಇವಾಗ ಕೊಡೋಕ್ಕಾಗಲ್ಲ. ಪ್ರೂಫ್ ಸಿಗಬೇಕು, ಅದು ಇದು ಮಾಡಬೇಕು.